ಉಡುಪಿಯಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಒಬ್ಬರಿಂದ 4 ಡಾಕ್ಟ್ರು ಟೆಸ್ಟ್ ಮಾಡಿ ಲಾಸ್ಟಿಗೆ ಪ್ರೊಫೆಸರ್ ಹತ್ರ ಹೋಗ್ಲಿಕ್ಕೆ ಹೇಳಿದರು. ಪ್ರೊಫೆಸರ್ ಹತ್ರ ಹೋದಾಗ ಅವಳನ್ನ ಪ್ರತಿಯೊಂದನ್ನು ಕೇಳಿ ಅವಳಿಗೆ ನಿಂತ್ಕೊಳಿಸಿ ಎಲ್ಲ ಚೆಕ್ ಮಾಡಿಸಿದಾಗ ರೈಟ್ ಹ್ಯಾಂಡ್ ಮಾತ್ರ ಲಿಫ್ಟ್ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಆಗ ಡಾಕ್ಟ್ರು ಒಂದು ಪ್ರಶ್ನೆ ಕೇಳಿದರು ನನ್ನ, ರೈಟ್ ಹ್ಯಾಂಡು ಈಗ ಮಾತ್ರ ಹೀಗೆಯಾ ಅಥವಾ ಬೈ ಬರ್ತಿಂದ ಹೀಗಿದೆಯಾ ಅಂತ ಕೇಳಿದರು. ಇಲ್ಲ ಸರ್, ಬೈ ಬರ್ತಿಂದ ಹೀಗೆ, ಅವಳಿಗೇನು ಮಾಡೋಕ್ಕಾಗಲ್ಲ ಅಂತಂದೆ. ಅದಕ್ಕೆ ಅವಳಿಗೆ ಬೈ ಬರ್ತಿಂದ ಇರೋದ್ರಿಂದ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಅದು ಹಾಗೇ ಇರಲಿ, ಮುಂದಕ್ಕೆ ಸ್ಲೋಲಿ ಏನಾದರೂ ಆದರೆ ಆಗ್ಬೋದು ಅಂತ ಹೇಳಿದರು. ಆದರೆ ಇಲ್ಲಿ ನಮ್ಮ ಅಣ್ಣನ ಮಗಳನ್ನು ಕೊಟ್ಟಿರೋದ್ರಿಂದ ಲಾರೆನ್ಸ್ ಮತ್ತು ಸುಜಾನ ಅಂಥೇಳಿ ಅವರಿಲ್ಲಿಗೆ ಶ್ರೀ ಸಾಯಿ ರಾಮ್ ಹೆಲ್ತ್ ಸೆಂಟರಿಗೆ ಕರ್ಕೊಂಬಂದಾಗ ಅಚ್ಚರಿ ಮೂಡಿಸಿದ ವಿಷಯ ಅಂತಂದರೆ ಹಾಗೂ ತುಂಬ ಸಂತೋಷದ ವಿಷಯ ಅಂತಂದರೆ ನನ್ನ ಮಗಳು ಪೂರ್ತಿಯಾಗಿ ಅವಳು ಹೇಳ್ತಾ ಇದ್ಲು, ಮಮ್ಮಿ ಒಂದು ಬಾಕ್ಸ್ ಮುಚ್ಚಳ ಕೂಡ ಹಿಡೀಲಿಕ್ಕೆ ಆಗ್ತಾಯಿಲ್ಲ ನನಗೆ ಅಂತಂದು. ದುಃಖದ ಸಂಗತಿ, ಅಳುವಿನ ಸಂಗತಿ ಹಾಗೂ ಡಾಕ್ಟ್ರು ಕೂಡ ಹಾಗೆ ಹೇಳಿದ್ರಿಂದ ನನ್ನ ಮಗನೂ ಕೇಳ್ದ ರೈಟ್ ಹ್ಯಾಂಡ್ ಏನು ಮಾಡಲಿಕ್ಕಾಗಲ್ವಾ ಅಂತೇಳಿ ತುಂಬ ಬೇಸರದಿಂದ ಇದ್ವಿ. ಲಾಸ್ಟಿಗೆ ಇಲ್ಲಿ ಬಂದಾಗ ಈ ಟ್ರೀಟ್ಮೆಂಟಿನಿಂದ ನನ್ನ ಮಗಳು ರೈಟ್ ಹ್ಯಾಂಡ್ ಪೂರ್ತಿಯಾಗಿ 2 ಈಕ್ವಲಾಗಿ ಎತ್ತುತ್ತಾ ಇದ್ದಾಳೆ. ಅದರಿಂದ ದೇವ್ರ ಹತ್ರ ಬೇಡ್ಕೊಳ್ಳೋದು ಏನಂದರೆ ಈ ಹೆಲ್ತ್ ಸೆಂಟರ್ ಹೆಮ್ಮರವಾಗಿ ಬೆಳೀಲಿ ಹಾಗೂ ನಮಗೆ ಆರೋಗ್ಯ ಭಾಗ್ಯವನ್ನು ದೇವರು ಈ ಡಾಕ್ಟರ್ ಮೂಲಕ ಕೊಟ್ಟಿರೋದ್ರಿಂದ ಡಾಕ್ಟರಿಗೆ ಶಾಂತಿ, ಸಮಾಧಾನ, ಅವರ ಪ್ರೀತಿಯ ಸೇವೆ ಹೆಮ್ಮರವಾಗಿ ಬೆಳೆದು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಮುಂದುವರಿಲಿ ಅಂತ ಹೇಳಿ ಆಶಿಸುತ್ತಾ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ಕೂಡ. ನನ್ನ ಹೆಸರು ಜುಲಿಯನ್ ಮೇರಿ ಪಾಟೀಲ್ ಅಂತ. ನಾನು ಅರಸೀಕೆರೆಯಿಂದ ಬಂದಿರೋದು. ನನ್ನ ಭಾವ ಹಾಗೂ ಅಕ್ಕ ನನಗೆ ಇಲ್ಲಿ ಸಜೆಸ್ಟ್ ಮಾಡಿದರು ಶ್ರೀ ಸಾಯಿರಾಮ್ ಹೆಲ್ತ್ ಕೇರ್ ಸೆಂಟರಿಗೆ. ನಾನು ಫಸ್ಟು ನನ್ನ ಕತ್ತರಿರೋ ಬೋನ್ ಒಂದಕ್ಕೊಂದು ಅಟ್ಯಾಚ್ ಆಗಿತ್ತು, ಗ್ಯಾಪ್ ಇರಲಿಲ್ಲ. ಸಣ್ಣ ವಯಸ್ಸಲ್ಲಿ ಕೂಡ ಆಪ್ರೇಷನ್ ಆಗಿತ್ತು. ಅದು ರೀಸೆಂಟಾಗಿ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿ ಈ ಕತ್ತು ತಿರುಗ್ಸೋಕ್ಕೂ ಆಗ್ತಿರ್ಲಿಲ್ಲ, ಯಾವುದೇ ಮನೆ ಕೆಲಸ ಮಾಡೋಕ್ಕೂ ಆಗಲಿ ನನ್ನ ಡೈಲಿ ರೂಟೀನ್ ಹಾಗೂ ನಾನು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಫುಲ್ ಬೆಡ್ಡಲ್ಲೇ ಇರ್ತಿದ್ದೆ. ನನ್ನ ತಾಯಿ ಕೂಡ ಹಾಗೆ ನನ್ನ ನೋಡ್ಕೊತಿದ್ರು. ಆಮೇಲೆ ನನ್ನ ಅಕ್ಕ ಭಾವ ಸಜೆಸ್ಟ್ ಮಾಡಿದ್ರಿಂದ ನಾನು ಇಲ್ಲಿ ಭದ್ರಾವತಿಯಲ್ಲಿ ಬಂದು ಇಲ್ಲಿ ಟ್ರೀಟ್ಮೆಂಟ್ 12 ಡೇಸ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿದರು. ನಾನು 8 ಡೇಸಲ್ಲೇ ನಾನು ಕಂಪ್ಲೀಟಾಗಿ ರಿಕವರ್ ಆಗಿ ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್ ನೌ. ಆ್ಯಂಡ್ because I have an exam, so I am going back. I'll be back again for 4 days treatments. So thank you for sir for giving such a beautiful treatment and giving a health recover to me. Thank you sir. ಏನೇನು ಚೇಂಜಸ್ ಆಯಿತು ಆಫ್ಟರ್ ಟ್ರೀಟ್ಮೆಂಟಲ್ಲಿ? After treatment I could do all my daily routine works and I'm so happy that I can lift my right hand properly equally to left hand. One second. Oh, super. Okay. Thank you so much sir. I can, and I'm able to do all my works, daily works, and I'm so thankful to you. Thank you so much sir. Thank you. Left. ಓಕೆ, ಅದೇ ರೀತಿ ರೈಟ್ ಹ್ಯಾಂಡ್ ಎತ್ತಿ ಈಗ. ಓಕೆ, ಹಾಂ, 2 ಕೈ ಕೆಳಗೆ ಇಳಿಸಿ, 2 ಕೈ ನಿಧಾನಕ್ಕೆ ಎತ್ಕೊಂಡೋಗಿ, ನಿಧಾನ ಲಿಫ್ಟ್ 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 ಲಿಫ್ಟ್. ಪರ್ಫೆಕ್ಟ್. ಹೊಡೀರಿ ಚಪ್ಪಾಳೆ. ಹೆಂಗೆ ಹೊಡೆಯೋದು? ಅವ್ರ ಅಮ್ಮ ಇವರು ಖುಷಿಯಾಗ್ಬಿಟ್ಟಿದ್ದಾರೆ.